ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ಮುಗಿದಿತ್ತು. ಅದರಂತೆ ನಿನ್ನೆ ತಾನೇ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅಂದರೆ ನೀವು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರ ಅಂತೇಳಿ ಫೈನಲ್ ಆಗಿ ಸ್ಕೋರ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಾತಿನಲ್ಲಿ ಸ್ವಲ್ಪ ತೊದಲುಗಳು ಬರ್ತಾವೆ, ಬಾಯಲ್ಲಿ ಗುಳಿ ಆದ ಕಾರಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಏನಪ್ಪ ಇದೆ ಅಂದ್ರೆ, ನಮ್ಮ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಹಾಗಿದ್ರೆ 1/5 ಬಿಡಲ್ವಾ? ಹಾಗಿದ್ರೆ ಎಷ್ಟೋ ಅಭ್ಯರ್ಥಿಗಳು 30+ ತೆಗೆದುಕೊಂಡೇ ಇಲ್ಲ. ಹಾಗಿದ್ದರೆ 1/5 ಬಿಡ್ತಾರೋ ಇಲ್ಲೋ, ಹಾಗೆ 1/1 ಬಿಡ್ತಾರೋ ಡೈರೆಕ್ಟ್ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಡೌಟ್ ಇದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಖಾಲಿರೋ ಒಟ್ಟು ಹುದ್ದೆ ಅಂದರೆ ನಾನ್ HKಗೆ ಸಂಬಂಧಿಸಿದ ಒಟ್ಟು 2280 ಹುದ್ದೆಗಳು ಖಾಲಿ ಇದ್ದು, ಇದರ ಪೈಕಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 23,021 ಆಗಿತ್ತು. ಹಾಗೆ ಅಭ್ಯರ್ಥಿಗಳು ಎಕ್ಸಾಮ್ ಬರೆದವರು 18,808 ಅಭ್ಯರ್ಥಿಗಳು. ಹಾಗೆ ಗೈರಾದ ಅಭ್ಯರ್ಥಿಗಳು 4,200ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು. ಹಾಗೆ ಪೇಪರ್ 1 ಮತ್ತು ಪೇಪರ್ 2 ಸೇರಿಸಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರೋ ಅಭ್ಯರ್ಥಿಗಳ ಸಂಖ್ಯೆ 4,722. 1/5ಗೆ ಆಯ್ಕೆ ಆಗಬೇಕಿರುವ ಅಭ್ಯರ್ಥಿಗಳು ಅಂದರೆ 11,430 ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿತ್ತು. ಆದರೆ ಸ್ನೇಹಿತರೆ, BMTC ನೋಟಿಫಿಕೇಷನಲ್ಲಿ ತಿಳಿಸಿರುವ ಹಾಗೆ ಸಾಮಾನ್ಯ ಪರೀಕ್ಷೆಯಲ್ಲಿ ನೀವು 30 ಪ್ರತಿಶತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಲ್ಲಿ ಮಾತ್ರ ನೀವು 1/5ಗೆ ಆಯ್ಕೆ ಆಗ್ತೀರ ಅಂತೇಳಿ ಹೇಳಿದರು. ಅಂದರೆ ಈ ಎಕ್ಸಾಮ್ಗೆ ನೀವು ಎಕ್ಸಾಮ್ ಬರೆದರೆ ಎಲಿಜಿಬಲ್ ಆಗ್ತೀರಾ ಅಂಥೇಳಿ ಹೇಳಿದರು. ಅದರಂತೆ ಈಗ ಬರೋಬ್ಬರಿ 60ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡವರ ಸಂಖ್ಯೆ ಇರೋದು ಕೇವಲ 4,722 ಅಭ್ಯರ್ಥಿಗಳಿದ್ದು, ಮಹಿಳಾ ಮತ್ತು ಪುರುಷರು ಎರಡೂ ಸೇರಿಸಿ 4,722 ಅಭ್ಯರ್ಥಿಗಳು ಇರ್ತಾರೆ. ಅದರಂತೆ ನಿಮ್ಮ ಸ್ಕೋರ್ಗಳು ಎಷ್ಟನೇ ರ್ಯಾಂಕ್ನಾಗಿದ್ದರೆ ನೀವು ಶೇಪ್ ಅಂತೇಳಿ ಅದನ್ನು ನೋಡ್ಕೋಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಭ್ಯರ್ಥಿಗಳ ಸ್ಕೋರ್ಗಳ ಆಧಾರದ ಮೇಲೆ VK ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ದವರು ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಸ್ಕೋರ್ಗಳ ಆಧಾರದ ಮೇಲೆ ನಿಮ್ಮ ವರ್ಗೀಕರಣ ಮಾಡಿದ್ದಾರೆ. ನಿಮ್ದು ಎಷ್ಟನೇ ರ್ಯಾಂಕಿಗೆ ಬಂದಿದೆ ಅಂತೇಳಿ ನೀವು ನೋಡ್ಕೋಬೋದು. ಅದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಾರೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಕೂಡ ನೋಡ್ಕೋಬೋದಾಗಿರ್ತದೆ. ಹಾಗಿದ್ದರೆ ಸ್ನೇಹಿತರೆ, 1/5ಗೆ ಕಟಾಪ್ ಆಯ್ಕೆ ಆಗೋ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 4,722 ಅಂದರೆ ಕೇವಲ 30+ ಏನು ಅಂಕಗಳ ಸ್ಕೋರ್ಗಳನ್ನು ಮಾಡಿದ್ದಾರೆ ಅಂದರೆ 60ಕ್ಕಿಂತ ಹೆಚ್ಚಿನ ಅಂಕಗಳ ಮಾಡಿದವರು ಅಷ್ಟೇ ಇದಕ್ಕೆ ಆಯ್ಕೆ ಹಾಕಾರ. ಅಂದರೆ ಎರಡೂ ಎಕ್ಸಾಮ್ಗಳು 30 ಪ್ರತಿಶತ ಆಗ್ಬೇಕು ನಿಮ್ಮದು. ಅಂದರೆ ಎರಡೂ ಎಕ್ಸಾಮ್ ಅಂದರೆ 60ಕ್ಕಿಂತ ಹೆಚ್ಚಿನ ಅಂಕ ಯಾರ್ಯಾರು ತೆಗೆದುಕೊಂಡಿದ್ದಾರೆ ನೀವು ಒಟ್ಟರು ಕೂಡ 1/5 ಅಥವಾ 1/2 ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಅಫಿಷಿಯಲ್ ಆಗಿ ಹೇಳೋದು BMTC ಅಫಿಷಿಯಲ್ ಇಂಥ ಬಂದ ಮಾಹಿತಿ ಪ್ರಕಾರ 1/5 ಅಂತಲೇ ಹೇಳಬೇಕಾಗ್ತದೆ. ಹಾಗಿದ್ದರೆ ನೀವು ಈ ಹುದ್ದೆಗಳಿಗೆ ಶೇಪ್ ಆಗಿದ್ದಾರೆ ಅಂತ ಯಾವ ರೀತಿ ನೋಡ್ಕೊಳ್ಳೋದಪ್ಪ ಅಂದ್ರೆ, ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ. ಇಲ್ಲಿ ನೀವು ಎಷ್ಟನೇ ರ್ಯಾಂಕಿನಲ್ಲಿ ಇದ್ದೀರಾ ಅಂತೇಳಿ ಚೆಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು, ಇದು ಬಂದು ರ್ಯಾಂಕ್ಗಳ ಆಧಾರದ ಮೇಲೆ ಅಂದರೆ ಹೈಯೆಸ್ಟ್ ಅಂಕಗಳನ್ನ ಯಾರೇ ತೆಗೆದುಕೊಂಡಿದ್ದಾರೆ ಅದನ್ನು ರ್ಯಾಂಕ್ಗಳ ಆಧಾರದ ಮೇಲೆ ಇದನ್ನು ಡಿವೈಡ್ ಮಾಡಿರುತ್ತೆ. ಇದು ಯಾವುದೇ ರೀತಿ ಕೈಯಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಅಫಿಷಿಯಲ್ ಆದ ಲಿಂಕ್ ಅಥವಾ ಅಫಿಷಿಯಲ್ ಆದ PDF ಆಗಿರಲ್ಲ. ಕೇವಲ ನಾವು ನಮ್ಮ ರ್ಯಾಂಕ್ ಎಲ್ಲಿಗೆ ಬರುತ್ತೆ ಅಂತೇಳಿ ನೋಡಿಕೊಳ್ಳೋದಕ್ಕಾಗಿ VK ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ನಿಂದ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಮಾಡಿದ ಇದು ಲಿಸ್ಟ್ ಆಗಿರ್ತದೆ. ಇಲ್ಲಿ ನೋಡ್ಕೋಬೋದು, ಹೈಯೆಸ್ಟ್ 153.75 ಅಂದ್ರೆ 200ಕ್ಕೆ 153 ಅಂಕಗಳನ್ನ ತೆಗೆದುಕೊಂಡು ಅಭ್ಯರ್ಥಿ ಹೈಯೆಸ್ಟ್ ಆಗಿರ್ತಾನೆ. ಅದೇ ರೀತಿ ನಿಮ್ಮ ಸ್ಕೋರ್ಗಳನ್ನ ನೀವು ಕೂಡ ನೋಡ್ಕೋಬೋದು. ನಿಮ್ಮದು ಎಷ್ಟನೇ ರ್ಯಾಂಕಿಗಿದೆ ಅಂತೇಳಿ ನೀವು ಇಲ್ಲಿ ಕೂಡ ತಿಳಿದುಕೊಳ್ಳಬಹುದು. ಅದರಂತೆ ನೀವು ಈ ಹುದ್ದೆಗಳಿಗೆ ಆಯ್ಕೆ ಆಗ್ತೀರಾ ಇಲ್ಲ ಅಂತೇಳಿ ಅದನ್ನು ಕೂಡ ಇಲ್ಲೇ ತಿಳಿದುಕೊಳ್ಳಬೋದಾಗಿರ್ತದೆ. ಸ್ನೇಹಿತರೆ, ನಿಮ್ಮ ಸ್ಕೋರ್ಗಳು ಎಷ್ಟಾಗಿದೆ, ನೀವು ಆಯ್ಕೆ ಆಗ್ತಿರಲ್ಲ ನೋಡ್ಕೋಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸ್ಕೋರ್ಗಳನ್ನು ಆದಷ್ಟು ಮೆನ್ಷನ್ ಮಾಡಿ. ಅಂದರೆ ಯಾರ್ಯಾರೆಲ್ಲ ಅದ್ರ ಜೊತೆಗೆ ನೀವು ಯಾವ ಕ್ಯಾಟಗರಿ ಇದ್ರಂತ ಅದನ್ನು ಕೂಡ ಮೆನ್ಷನ್ ಮಾಡಿ. ನಾವು ಆದಷ್ಟು ಬೇಗ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಕಟಾಪ್ ನಿಂದಿರ್ತದೆ 1/1ಗೆ ಕಟಾಪ್ ಎಷ್ಟು ನಿಂದಿರ್ಬೋದು ಅಂತೇಳಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋನ ಮಾಡ್ತೀವಿ. ಸ್ನೇಹಿತರೆ, ಇದೇನಾರ ನಿಮ್ಮ PDF ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ನೋಡ್ಕೋಬೋದು. ನಿಮ್ಮದು ರ್ಯಾಂಕ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.